ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಬಿಗೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಆ ಎಲ್ಲ ಪ್ರಾಡಕ್ಟ್ಸ್ ಕೂಡ ಬಂದಿತ್ತು. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಫ್ಲಿಪ್ಕಾರ್ಟಿಂದ ವೆಟ್ ವೈಪ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನ್ಯೂ ಬೋರ್ನ್ ಬೇಬಿಗೆ ವೆಟ್ ವೈಪ್ಸ್ ತುಂಬಾ ಬೇಕಾಗುತ್ತೆ. ಸೊ ಕೋಂಬೋ ಆಫರ್ ನಡೀತಾ ಇತ್ತು ಫ್ಲಿಪ್ಕಾರ್ಟಲ್ಲಿ, ಹಾಗಾಗಿ ವೆಟ್ ವೈಪ್ಸ್ನ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಬೇರೆಲ್ಲ ಪ್ರಾಡಕ್ಟ್ಸ್ ಬಂದಿರೋದು ನನಗೆ ಫಸ್ಟ್ ಕ್ರೈಯಿಂದ ಬಂದಿದೆ. ಯಾಕಂದರೆ ಬೇಬಿಗೆ ಫಸ್ಟ್ ಕ್ರೈಯಿಂದ ತುಂಬಾ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಫಸ್ಟ್ ಕ್ರೈಯಿಂದ ಕಾಡಿಗೆ ಮತ್ತು ಲೋಷನ್ನ ಆರ್ಡರ್ ಮಾಡಿದ್ದೆ. ಯೂಶಲಾಗಿ ನನ್ನ ಮನೆಯಲ್ಲಿ ಕಾಡಿಗೆ ಯೂಸ್ ಮಾಡಲ್ಲ, ಬಟ್ ಎಲ್ಲಾದರೂ ಹೋದಾಗ ಅಮ್ಮ ಕಾಡಿಗೆ ಹಚ್ಚಲೇಬೇಕು ಅಂತ ಬೈತಿರ್ತಾರೆ. ಸೊ ಹಾಗಾಗಿ ಬೇಬಿ ಹಗ್ ಅವ್ರದ್ದು ಕಾಡಿಗೆನ ತರಿಸ್ಕೊಂಡಿದ್ದೆ. ಹಾಗೆ ನನ್ನ ಮಗಳದೇ ಲೋಷನ್ ಫಸ್ಟಿಗೆ ಮಮ್ಮ ಅರ್ತ್ ಬ್ರ್ಯಾಂಡ್ದು ಅವನಿಗೆ ಯೂಸ್ ಮಾಡಿ ನೋಡಿದೆ, ಬಟ್ ಅವನಿಗೆ ಅದು ಸೂಟ್ ಆಗ್ತಾ ಇರಲಿಲ್ಲ ಅವನ ಸ್ಕಿನ್ಗೆ. ಹಾಗಾಗಿ ಟೆಡಿ ಬಾರ್ ಬ್ರ್ಯಾಂಡ್ದು ಲೋಷನ್ನ ತರಿಸ್ಕೊಂಡಿದ್ದೆ. ನನ್ನ ಮಗಳಿಗೆ ಮಮ್ಮ ಅರ್ತ್ ಬ್ರ್ಯಾಂಡ್ದು ಎಲ್ಲ ಪ್ರಾಡಕ್ಟ್ಸು ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಬಟ್ ಅವನಿಗೆ ಇದನ್ನು ಮಮ್ಮ ಅರ್ತ್ ಪ್ರಾಡಕ್ಟ್ನೇ ಫಸ್ಟ್ ಟ್ರೈ ಮಾಡಿದೆ, ಬಟ್ ಅವನಿಗೆ ಅದು ಸೂಟ್ ಆಗಲಿಲ್ಲ. ಹಾಗಾಗಿ ಟೆಡಿ ಬಾರ್ ಬ್ರ್ಯಾಂಡ್ದು ಲೋಷನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ಬೇಬಿಗೆ ಒರೆಸೋದಕ್ಕೆ ಅಂತ ಹೇಳಿಬಿಟ್ಟು ಮಸ್ಲಿನ್ ಕ್ಲಾತ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಬಂದು ಲವ್ ಲ್ಯಾಪ್ ಅವ್ರದ್ದು ಮಸ್ಲಿನ್ ಕ್ಲಾತ್. ಇದು ಕೋಂಬೋ ಸೆಟ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಕ್ಲಾತ್ಸ್ ಅಂತೂ ನೋಡಿದರೆ ತುಂಬಾ ಸಾಫ್ಟ್ ಆಗಿದೆ. ಬೇಬಿಗೆ ಒರೆಸೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಮಸ್ಲಿನ್ ಕ್ಲಾತ್ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಪಾಪುಗೆ ಅಂತ ಹೇಳಿಬಿಟ್ಟು ಯಾವುದೇ ಹೊಸ ಬಟ್ಟೆಗಳನ್ನ ತೊಗೊಂಡಿರಲಿಲ್ಲ. ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋದಲ್ಲಿ. ಸೊ ನಿಧಿದು ಏನು ಬಟ್ಟೆಗಳನ್ನಿತ್ತು ಅದೇ ಬಟ್ಟೆಗಳನ್ನೇ ಯೂಸ್ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ನಾನು ಯಾವುದೇ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡಿರಲಿಲ್ಲ. ಹಾಗೆ ನಮ್ಮನೇಲೂ ಕೂಡ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಡ ಅಂತ ಕೂಡ ಹೇಳಿದರು. ಹಾಗಾಗಿ ತೊಗೊಂಡಿರಲಿಲ್ಲ. ನನಗೆ ಏನೆಲ್ಲ ಹೊಸ ಬಟ್ಟೆಗಳು ಬೇಕೋ ಅದನ್ನೆಲ್ಲ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಮಗು ಆದ ತಕ್ಷಣ ನಾನು ಅದನ್ನು ಆರ್ಡರ್ ಮಾಡ್ಕೊಂಡಿದ್ದು ಅಷ್ಟೇ. ನಾನು ಆರ್ಡರ್ ಮಾಡಿರೋದು ಪ್ರಾಡಕ್ಟ್ಸ್ ಎಲ್ಲ ಬರೋದಕ್ಕೆ ಒಂದು 2 days ಟೈಮ್ ಬೇಕಾಗಿತ್ತು. ಸೊ ಈ ರೀತಿಯಾಗಿ ಒನ್ಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಬೇಬಿನ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಅಂದಾಗ ಈಸಿಯಾಗಿ ನಾವು ಇದು ಕ್ಲೋತ್ಸ್ನ ಬೇಬಿಗೆ ಹಾಕ್ಬೋದು, ನ್ಯೂ ಬೋರ್ನ್ ಬೇಬಿಗೆ. ಹಾಗಾಗಿ ನಾನು ಒಂದೆರಡು ಒನ್ಸ್ ಆರ್ಡರ್ ಮಾಡಿದ್ದೆ. ಹಾಗೆ ಒಂದು 3 T-shirt ಕೂಡ ಆರ್ಡರ್ ಮಾಡಿದ್ದೆ. ಈಗ ಸಮ್ಮರ್ ಯೂಶಲ್ ಆಗಿ ಸಾಕ್ಸು ಮತ್ತು ಮಿಟನ್ಸು ಬೇಬಿಗೆ ಯೂಸ್ ಆಗಲ್ಲ, ಬಟ್ ಆದರೂ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಒಂದು 3-4 ಪೇರ್ ಕೂಡ ತಗೊಂಡಿದ್ದೆ. ನಾನು ಆರ್ಡರ್ ಮಾಡಿರೋಂಥ ಪ್ರಾಡಕ್ಟ್ಸ್ ಎಲ್ಲ ಬರೋದಕ್ಕೆ ಒಂದು 2 days ಟೈಮ್ ಬೇಕಾಗಿತ್ತು. ಹಾಗಾಗಿ ವಿನಯ್ ಅವರು ಹಾಸ್ಪಿಟಲಿಂದ ಬಂದ ತಕ್ಷಣ ಬೇಬಿಗೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು. ಶಾಪ್ಗೆ ಹೋಗಿ ಅವರು ತೊಗೊಂಡು ಬಂದಿದ್ರು ಡೈಲಿ ವೇರ್ಗೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಒಂದಿಷ್ಟು T-shirts ಹಾಗೆ ಲಂಗೋಟ್ಸ್ ಕೂಡ ತೊಗೊಂಡು ಬಂದಿದ್ದಾರೆ. ನಾನು ಸಾಕ್ಸ್ ಮತ್ತು ಮಿಟನ್ಸ್ ಬೇಡ ಸಮ್ಮರ್ ಅಂತ ಹೇಳಿದ್ದೆ, ಆದರೂ ಕೂಡ ಸಾಕ್ಸ್ ಮತ್ತು ಮಿಟನ್ಸ್ ಕೂಡ ತೊಗೊಂಡು ಬಂದಿದ್ರು. ಸೊ ನ್ಯೂ ಬೋರ್ನ್ ಬೇಬಿಗೆ ಏನೆಲ್ಲ ಅವಶ್ಯಕತೆ ಇರುತ್ತೋ ಸದ್ಯಕ್ಕೆ, ಸೊ ಅದನ್ನೆಲ್ಲ ಅವರು ತೊಗೊಂಡು ಬಂದಿದ್ರು. ಈಗ ಸಮ್ಮರ್ ಆಗಿರೋದ್ರಿಂದ ಬೇಬಿಗೆ ಮಸ್ಲಿನ್ ಕ್ಲಾತ್ ಬಟ್ಟೆಗಳನ್ನ ಎಲ್ಲ ತೊಗೊಂಡು ಬಂದಿದ್ರು. ಯಾಕಂದರೆ ತುಂಬಾ ಸೆಕೆ ಇದೆ, ಹಾಗಾಗಿ ಮಸ್ಲಿನ್ ಕ್ಲಾತ್ನ ತೊಗೊಂಡು ನಾನು ಕೂಡ ಫಸ್ಟ್ ಕ್ರೈಯಿಂದ ಸೂಪರ್ ಬಾಟಮ್ಸ್ ಲಂಗೋಟ್ಸ್ನ ಆರ್ಡರ್ ಮಾಡಿದ್ದೆ. ನನ್ನ ಮಗಳಿಗೂ ಕೂಡ ಸೂಪರ್ ಬಾಟಮ್ಸ್ನ ಯೂಸ್ ಮಾಡಿದ್ದೆ. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 3 ಲಂಗೋಟ್ಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಬೇಬಿಗೆ ಬಾಯಿ ಒರೆಸೋದಕ್ಕೆ ಅಥವಾ ಫೇಸ್ ಒರೆಸೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿರೋವಂತಹ ಮಸ್ಲಿನ್ ಕ್ಲಾತ್ ಬಟ್ಟೆಗಳನ್ನ ಕೂಡ ತಗೊಂಡಿದ್ದೆ. ಬೇಬಿ ಬಟ್ಟೆಗಳನ್ನೆಲ್ಲ ವಾರ್ಡ್ರೋಬಲ್ಲಿ ಇಟ್ಟರೆ ಪ್ರತಿ ಟೈಮ್ ಹೋಗಿ ಎದ್ದು ತೊಗೊಂಬರೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿರೋಂಥ ಸ್ಟೋರೇಜ್ ಬಾಕ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಯಾಕಂದರೆ ನಮ್ಮ ಹತ್ರದಲ್ಲೇ ಇದ್ದರೆ, ನಾವೆಲ್ಲಿ ಇರ್ತೀವೋ ಅದ್ರ ಹತ್ರದಲ್ಲೇ ಇದ್ದರೆ ಸೊ ಈಸಿಯಾಗಿ ಬೇಬಿ ಬೇಕಾಗಿರೋಂಥ ಬಟ್ಟೆಗಳನ್ನ ನಾವು ತೊಗೋಬೋದು. ವಾರ್ಡ್ರೋಬಲ್ಲಿ ಇಟ್ಟರೆ ಪ್ರತಿ ಟೈಮು ಎದ್ದೋಗಿ ತೊಗೊಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಸ್ಟೋರೇಜ್ ಬಾಕ್ಸ್ನ ತೊಗೊಂಡಿದ್ದೆ. ಇದಂತೂ ನನಗೆ ತುಂಬಾ ಯೂಸ್ ಆಯಿತು. ಈ ಸರಿ ಪಾಪುಗೆ ಅಂತ ಹೇಳ್ಬಿಟ್ಟು ತುಂಬ ಜನ ಶಾಪಿಂಗ್ ಮಾಡಿದ್ವಿ. ನಾನು ಕೂಡ ಶಾಪಿಂಗ್ ಮಾಡಿದ್ದೆ, ವಿನಯ್ ಅವರು ಕೂಡ ಪಾಪುಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿದ್ರು. ಹಾಗೆ ಅಣ್ಣ ಅತ್ತಿಗೆ ಕೂಡ ಸೊ ಪಾಪುಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಬಟ್ಟೆನ ಆರ್ಡರ್ ಮಾಡಿದ್ರು. ಸೊ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಬಟ್ಟೆಗಳು ಆಯಿತು. ಸೊ ಅವ್ನು ಹುಟ್ಟೋದಕ್ಕಿಂತ ಮುಂಚೆ ಒಂದು ಬಟ್ಟೆನ ನಾನು ತೊಗೊಂಡಿರ್ಲಿಲ್ಲ. ಈಗ ನೋಡಿದರೆ ಮನೆ ತುಂಬ ಅವನದೇ ಬಟ್ಟೆಗಳು ಆಯಿತು. ಈಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಬಿಸಿಲಿರೋದ್ರಿಂದ ಬಟ್ಟೆಗಳನ್ನ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ಸೆಕೆಗೆ ತಡ್ಕೊಳೋದಕ್ಕೆ ಆಗೋದಿಲ್ಲ. ಹೆವಿ ಬಟ್ಟೆಗಳನ್ನ ವೇರ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಮಗು ಆಗಿರೋದ್ರಿಂದ ಮಗುಗೆ ಇರಿಟೇಷನ್ ಕೂಡ ಆಗಬಾರ್ದು. ಹಾಗಾಗಿ ನಾನು ಮಸ್ಲಿನ್ ಕ್ಲಾತ್ ಮತ್ತು ಕಾಟನ್ ಬಟ್ಟೆಗಳನ್ನೇ ಜಾಸ್ತಿ ಪರ್ಚೇಸ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಮಸ್ಲಿನ್ ಕ್ಲಾತೆ ನಾನು ಬೇಬಿಗೆ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಒಂದು ಟವೆಲ್ ಕೂಡ ಆರ್ಡರ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ತುಂಬಾ ಚೆನ್ನಾಗಿತ್ತು, ಹಾಗೆ ತುಂಬಾ ಸಾಫ್ಟ್ ಆಗಿತ್ತು. ಬೇಬಿಗೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.